ಬೆಳಗಾವಿ ಜಿಲ್ಲೆಯಲ್ಲಿ ಸೈಟ್ ಕೊಡಿಸುವುದಾಗಿ ನಂಬಿಸಿ ವಿಕಲಚೇತನ ಕುಟುಂಬವೊಂದಕ್ಕೆ ವಂಚನೆ ಮಾಡಿದ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಬುಧವಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾದ ದಂಪತಿ ವಿಷದ ಬಾಟಲಿ ಹಿಡಿದು ನ್ಯಾಯ ಒದಗಿಸುವಂತೆ ಅಂಗಲಾಚಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನದಾಳ ಗ್ರಾಮದ ಬಾಳವ್ವ ಯಲ್ಲಪ್ಪ ನಾಯ್ಕ ಮತ್ತು ಅವರ ಪತಿ ವಿಕಲಚೇತನರಾಗಿದ್ದು ನ್ಯಾಯಕ್ಕಾಗಿ ಗೃಹ ಸಚಿವರ ಕಾಲಿಗೆ ಬಿದ್ದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ದಂಪತಿಗಳಾದ ಬಾಳವ್ವ ಮತ್ತು ಯಲ್ಲಪ್ಪ 2023ರಲ್ಲಿ ತಮಗೆ ಫ್ಲಾಟ್ ಕೊಡಿಸುವುದಾಗಿ ನಂಬಿಸಿ ಆರೋಪಿಗಳು 6.50 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ. ಇಟ್ನಾಳ ಗ್ರಾಮದ ಜಗದೀಶ ಮುತ್ತನಾಳ್, ಕಾನಾದಳ ಗ್ರಾಮದ ಸತ್ಯಪ್ಪ ಬಡಶೆಟ್ಟಿ ಮತ್ತು ಮುಗಳಕೋಡದ ಕರೆಪ್ಪ ಹೊಸಪೇಟೆ ಎಂಬುವರ ಹಣ ಪಡೆದ ಬಳಿಕ ಮೂವರು ಆರೋಪಿಗಳು 3 ವರ್ಷ ಕಳೆದರೂ ಫ್ಲಾಟ್ ನೀಡಿಲ್ಲ ಹಾಗೂ ಹಣವನ್ನ ಹಿಂದಿರುಗಿಸಿಲ್ಲ ಎಂದು ದಂಪತಿಗಳು ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಆರೋಪಿಗಳು ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಮತ್ತು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ದಂಪತಿಗಳು ಗಂಭೀರ ಆರೋಪ ಮಾಡಿದ್ದಾರೆ. ಈ ಕುರಿತು ಹಾರುಗೇರಿ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ಪೊಲೀಸರು ಸಹಕರಿಸಲಿಲ್ಲ, ಅಲ್ಲದೆ ದೂರು ಸ್ವೀಕರಿಸಲು ಹಿಂದೇಟು ಹಾಕಿದ್ದಾರೆ ಎಂದು ದಂಪತಿಗಳು ಆರೋಪಿಸಿದ್ದಾರೆ. ಅಂದಿನ ಪಿಎಸ್ಐ ಮಾಳಪ್ಪ ಎಂಬುವರು ಸಹ ದೂರು ಸ್ವೀಕರಿಸಿಲ್ಲ ಎಂದು ದಂಪತಿಗಳು ದೂರಿದ್ದಾರೆ. ಪ್ರೀತಿಸಿ ಮದುವೆಯಾದ ನಮಗೆ ಯಾರೂ ಆಸರೆ ಇಲ್ಲ, ಜೀವನ ನಿರ್ವಹಣೆಗೆ ಗೂಡಂಗಡಿ ಇಟ್ಟುಕೊಂಡಿದ್ದೇವೆ, ನಾವಿಬ್ಬರು ವಿಕಲಚೇತನರಾಗಿದ್ದು ಅಸಹಾಯಕರಾಗಿದ್ದೇವೆ ಎಂದು ಕಣ್ಣೀರಿಡುತ್ತಾ ಬಾಳವ್ವ ಮತ್ತು ಯಲ್ಲಪ್ಪ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಪೊಲೀಸರು ದೂರು ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಅಸಹಾಯಕರಾದ ದಂಪತಿಗಳು ನೇರವಾಗಿ ಗೃಹ ಸಚಿವರ ಮೊರೆ ಹೋಗಿ ನ್ಯಾಯ ಕೋರಿದ್ದಾರೆ. ದಂಪತಿಗಳ ಅಹವಾಲು ಆಲಿಸಿದ ಗೃಹ ಸಚಿವರು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಮತ್ತು ವಿಕಲಚೇತನರ ಕುಟುಂಬಕ್ಕೆ ನ್ಯಾಯ ಒದಗಿಸುವುದಾಗಿ ಭರವಸೆ ನೀಡಿದ್ದಾರೆ. ರೊಕ್ಕ ಇಸ್ಕೊಂಡಾರ ಮನಿಗ್ ಬಂದ್ ರೊಕ್ಕ ಇಸ್ಕೊಂಡ್ ಕೊಡದಾಗಿದ್ದು ರೀ. ಅವ್ರ ಮನಿಗ್ ಬಂದ್ ರೊಕ್ಕ ಇಸ್ಕೊಂಡ್ ಹೋಗ್ಯಾರ. ನಮ್ ಪ್ಲಾಟ್ ಕುಣಿಸ್ ಕೊಡ್ತೀವಿ, ರೊಕ್ಕ ಇಟ್ಕೊಂಡ್ ಏನ್ ಮಾಡ್ತೀರಿ, ನಾವ್ ಕುಣಿಸ್ ಕೊಡ್ತೀವಿ ಅಂತ ಹೇಳಿ ನಡುವಾಗಿ ಅವ್ರ ಬಂದ್ ರೊಕ್ಕ ಇಸ್ಕೊಂಡ್ ಹೋಗ್ಯಾರ್ರಿ. ಅವ್ರ ಸತ್ಯಪ್ಪ ಬಡಸೆಟ್ಟಿ ಕರಿಯಪ್ಪ ಹೊಸಪೇಟೆ ರೀ. ಕೇಳಾಕ್ ಹೋಗಾದ್ಲೆಲ್ಲ ಏನ್ ಮಾಡ್ತೀವಿ ಮಾಡ್ಕೊ ಹೋಗನತಾರ ನಮ್ಗಾರಿ. ನಾವ್ ಕೊಡಂಗಿಲ್ಲ, ನಾವ್ ಏನ್ ಮಾಡ್ತೀವಿ ಮಾಡ್ಕೊ ಹೋಗ್ರಿ ಅನ್ನತಾರ. ಹೋಮ್ ಮಿನಿಸ್ಟರ್ ಏನ್ ಕೇಳಿದ್ರಿ? ನಾವ್ ಇದನ್ನೇ ಕೇಳಿದ್ವಿ, ನಮ್ಗೆ ಏನಾರ ನ್ಯಾಯ ದೋರ್ಸ್ಕೊಡ್ರಿ, ರೊಕ್ಕ ಹೋಗ್ಯಾವ್ರಿ, ನಮ್ಮವ್ರಿ ಪ್ಲಾಟ್ ಹೆಸರು ನಾವ್ ಮಾಡ್ಕೊಂಡ್ ತಗೊಂಡಾರ ಅಂತ ಹೇಳಿದ್ವಿ. ಅವ್ರಿಗೆ 6 ಲಕ್ಷ ರೂಪಾಯಿ ಕೊಟ್ಟೇವ್ರಿ. ಅದ ಹೊಲ ರೀ ಮಾರಿದ ರೊಕ್ಕನ ಅವ್ರ ತಗೊಂಡಾರ್ರಿ. ಹೊಲ ರೀ 18 ಹಂಗ ಹೋಗಿತ್ರಿ. 1 ಎಕರೆ ನಮಗ್ 36 ಲಕ್ಷ ರೂಪಾಯಿ ಬಂದಿದ್ದು. ದಿನೇ ಬೇರೆ ಇತ್ತು, ನಮ್ ದಿನೇ ಹರ್ಕೊಂಡ್ರಿ. ಉಳ್ಕಿದ ರೊಕ್ಕ ಎಲ್ಲ ಅವ್ರ ತಗೊಂಡಾರ್ರಿ. 6 ಲಕ್ಷ ರೂಪಾಯಿ ಉಳ್ದಿದ್ರಿ. ನಾವ್ ಬ್ಯಾಂಕಿಗೆ ಇಟ್ಕೋಬೇಕಂತಿದ್ರು ಅವ್ರ ಮನಿಗ್ ಬಂದ್ ಎಸ್ಕೊಂಡ್ ಹೋಗ್ಯಾರ. ಅವ್ರ ಪೊಲೀಸರು ಕೇಳತ್ಲಿನಾರ ಇಂದ್ ಬೇರೆ ನಾಳೆ ಬೇರೆ ನಮ್ನ 1 ವಾರ ಅರ್ಥಕ್ಸ್ಯಾರ. 5-6 ತಿಂಗಳಿಂದ ಕಂಪ್ಲೇಂಟ್ ಕೊಡಿದ್ರು. ಮನ್ ರವಿವಾರ ಅವರು ಕಂಪ್ಲೇಂಟ್ ಕೊಡಕ್ ತಗೋಲಿಲ್ರಿ. ನೀವ್ ಅರ್ಜಿ ಬರ್ದು ಕೊಡಂತಾರ್ರಿ ನಮ್ಗ. ಅವ್ರ ಅರ್ಜಿ ಅವ್ರ ಹೆಚ್ಚು ಬರ್ಕೊಡ್ಬೇಕು, ನಾವ್ ಬರ್ಕೊಡ್ಬೇಕಂತ ಹೇಳ್ತಾರ್ರಿ. ಅವ್ರು ಏನಾರ ಕೇಳತ್ಲಿನ ಅವ್ರಿಗೆ ಇಲ್ರಿ, ಅದ್ ಕೇರ್ ಮಾಡ್ಲಿಲ್ರಿ. ಅವ್ರ ಏನ್ ರೊಕ್ಕ ಕೊಡತಾರ ಯಾರಿಗೆ ಪೊಲೀಸ್ ಮಾಳಪ್ಪ ಪೂಜಾರಿ ನಮಗ್ ಕರ್ಸೋ ಅವ್ರ ನಮ್ಮನ್ ಫೈಲ್ ಕರ್ಸ್ತದ್ರಿ. ಹೋಗೋ ಸಂದಿಗೆ ಅವ್ರು ಬರ್ತಾರೆ. ನಮಗೇನು ಆಗ್ಲಿಲ್ಲ ಅಂತ ನಾವ್ ತಪ್ಪು ಹೌದು ಸರ್. ನಾನು ನಿಂತಿರಿ, ನನ್ ಮಗ ಚಲೋದಾನಿ. ಇವನ್ ಹಾಸ್ಟೆಲ್ ಫೀ ತುಂಬಾಕ್ ಆಗ್ತೀನಿ ಸರ್. ಅದಕ್ಕೆ ದಿವಸ ತಗೊಂಡ್ 50% ಇರೋದು 2 ಎಕರೆ ಹೊಲ ಮಾಡಿ ಏನ್ ಮಾಡೋದು? ನಮ್ಗೆ ಬಾಳ ಅನ್ಯಾಯ ಆಗಿತ್ತು ಸರ್. 3 ವರ್ಷ ಸರ್ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ನಿಮ್ಮ ಹೆಸರು? ಯಲ್ಲಪ್ಪ ಗುರುಪಾದ್ ನಾಯ್ಕ ಸರ್. ಓದಾರ್ರಿ ಮತ್ತ ಪ್ಲಾಟ್ ಕೊಡಿಸ್ತೇವೋ ಅಂತ ಹೇಳಿ ಓದಾರ್ರಿ. ನಾವ